ಹಾಯ್ ಎಲ್ಲರಿಗೂ. ಇವತ್ತು ನಾನು ನಮ್ಮಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಅಂದರೆ ನನಗಂತೂ ಫೇವರೆಟ್ಟು. ಸೊ ಇವತ್ತು ಕಬಾಬ್ ಮಾಡ್ತಿದ್ದೆ. ಸೊ ನಮ್ಮ ಮನೇಲಿ ಮಾಡಿ 1 ಮಂತ್ ಆಗಿತ್ತು ಪೂಜೆ ಅಂತ. ಸೊ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹೋಟೆಲ್ ರೀತಿಲಿ ಹೇಗೆ ಕಬಾಬ್ ಇರುತ್ತೆ ಹಾಗೆ ನಮ್ಮಲ್ಲಿ ನಾನು ಯಾವಾಗಲೂ ಮಾಡೋದು. ಸೊ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು, ಅರಿಶಿನ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಪೌಡರ್, ಸ್ವಲ್ಪ ಅಕ್ಕಿ ಹಿಟ್ಟು, 1 ಮೊಟ್ಟೆ, ಕಬಾಬ್ ಪೌಡರ್. ಸೊ ಎಲ್ಲ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮೊಟ್ಟೆ ಹೊಡ್ಕೊಬೇಕು. ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಬೇಕು ಸ್ಮೂತಾಗಿ ಹದ ಆಗೋವರೆಗೂ. ನಾನು 2 kg ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡ್ರೆ ಕಬಾಬ್ಗೆ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಸ್ವಲ್ಪ ಜಾಸ್ತಿ ತೆಳ್ಳೆ ಮಾಡ್ಕೋಬಾರ್ದು, ಮೀಡಿಯಮ್ ಸೈಜಲ್ಲಿ ಥರ ಹಿಂಗೆ ಕಲಿಸ್ಕೊಬೇಕು. ಮೊಟ್ಟೆ ಒಂದು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ 2 ಮೊಟ್ಟೆ ಹಾಕೊಬೋದು. ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು. ನೀರು ಹಾಕ್ಕೊಂಡು ಈ ಥರ ಹದ ಬರೋವರೆಗೂ ಕಲಿಸ್ಕೊಬೇಕು, ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಹಾಕೊಬೋದು, ಮೆಣಸಿನ್ಕಾಯಿ ಪೌಡರ್ನ. ಖಾರ ಬೇಡ ಜಾಸ್ತಿ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಸ್ವಲ್ಪ ಒಂದು 10 ನಿಮಿಷ ಬಿಡಬೇಕು. ಅದು ಸ್ವಲ್ಪ ಹುನಿಬೇಕಲ್ವ, ಅಕ್ಕಿ ಹಸಿಟ್ಟಾಕಿರ್ತೀವಿ. ಸೊ ಈ ಥರ 10 ನಿಮಿಷ ಬಿಡಬೇಕು. ಇವಾಗ ನಾವು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರುಬ್ಬಕ್ಕೆ ಏನೇನು ಹಾಕಬೇಕು ಅಂತ ಇವಾಗ ಹೇಳ್ತೀನಿ. ಸೊ ಇವಾಗ ಚಿಕನ್ ಕಬಾಬ್ಗೆ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 1-2 ಚಕ್ಕೆ, 1-2 ಲವಂಗ, ಸ್ವಲ್ಪ ಮೆಣಸು, ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಸ್ವಲ್ಪ ನೀರು ಇವೆಲ್ಲ ಹಾಕಿ ರುಬ್ಕೊಬೇಕು. ಗಟ್ಟಿಯಾಗಿ ರುಬ್ಕೊಬೇಕು. ನೀರು ಹಾಕ್ಕೊಬೇಕು. 2 ಟೊಮೊಟೊ, ಮೆಣಸು ಮತ್ತು ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ರುಬ್ಕೊಂಡಿದ್ದೀನಿ. ಸೊ ರುಬ್ಬಿರೋದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಕಲಸಿಟ್ಕೊಂಡಿರ್ತೀವಲ್ವ ಚಿಕನ್ನ ನೀಟಾಗಿ ಕಲಿಸ್ಕೊಬೇಕು. ಸೊ ನಾವು ಎಷ್ಟು ನೀಟಾಗಿ ಕಲಸಿ ಹದ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಕಬಾಬು. ನನಗಂತೂ ಕಬಾಬ್ ಅಂದರೆ ತುಂಬ ಇಷ್ಟ. ಸೊ ಎಷ್ಟು ಬೇಗ ತಿಂತೀನೋ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ನಮ್ಮಲ್ಲಿ 1 ಮಂತ್ ಆಗಿತ್ತು ಮಾಡಿ. ಸೊ ನನಗಂತೂ ಫುಲ್ ಖುಷಿ ಆಗ್ತಿದೆ. ಇವತ್ತು ಕಬಾಬ್ ಮಾಡ್ತಾಯಿದ್ದೀನಿ ಎಲ್ಲ ಅಂತ. ಯಾಕಂದರೆ ನೆಕ್ಸ್ಟ್ ವೀಕ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಸಂಡೇ ಆದ್ದರಿಂದ ಸಂಜೆ ಮಾಡಿದ್ವಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಚಿಕನ್ನು. ಹಾಗಾಗಿ ಒಂದು 5 ನಿಮಿಷ ಆದರೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಇಡಬೇಕು. ನೋಡಿ ಈ ಥರ ಇರುತ್ತೆ. 10 ನಿಮಿಷ ಆದಮೇಲೆ ಈ ಥರ ಒಂಥರ ಕಲ್ಲರ್ ಬಂದಿರುತ್ತೆ. ಸೊಪ್ಪು ಖಾರ ಎಲ್ಲ ಹಿಡಿದಿರುತ್ತೆ, ಒಂದು ಹದ ಅಂತ ಆಗಿರುತ್ತೆ. ಸೊ ಎಣ್ಣೆ ಕಾದಿದೆ. ಈ ಥರ ಚಿಕನ್ ಪೀಸ್ ಚೆನ್ನಾಗಿ ಬಿಡಿಯಾಗಿ ಹಾಕಬೇಕು. ಯಾಕಂದರೆ ಎಣ್ಣೆಗೆ ಬೇಯಬೇಕಲ್ವ. ನಾನು ಯಾವಾಗಲೂ ಸ್ವಲ್ಪ ಎಣ್ಣೆ ಇಟ್ಕೊಂಡು ಯಾವಾಗಲೂ ಚಿಕನ್ ಬೇಯಿಸೋದು, ಕಬಾಬ್ ಮಾಡೋದು. ಜಾಸ್ತಿ ಎಣ್ಣೆ ಹಾಕಿದ್ರೆ ನನಗೆ ಉಳ್ಕೊಬಿಡುತ್ತಲ್ವ, ಯಾವಾಗೋ ಅಪರೂಪಕ್ಕೆ ಮಾಡ್ತೀವಲ್ಲ ಆ ಎಣ್ಣೆಲ್ಲ ಹಾಳಾಗ್ಬಿಡುತ್ತೆ ಅಂತ ಸ್ವಲ್ಪ ಎಣ್ಣೆಲೆ ಯಾವಾಗಲೂ ಕಬಾಬ್ ಬೇಯಿಸ್ಕೊಳ್ಳೋದು. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಎಣ್ಣೆಲಿ ಬೇಯಿಸಿದ್ರೆ ತಿನ್ನೋಕ್ಕೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಹೀಗೆ ಬೇಕಾ? ನಾನು ಯಾವಾಗಲೂ ಕಬಾಬ್ಗೆ
ಹಸಿರು ಮೆಣಸಿನ್ಕಾಯಿ ಖಾರ ರುಬ್ಬಿಟ್ಕೊಂಡಿರ್ತೀನಿ. ಆ ಹಸಿರು ಮೆಣಸಿನ್ಕಾಯಿ ಖಾರ ಇರುತ್ತಲ್ಲ ಅದನ್ನು ಹಚ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಸೊ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಮತ್ತು ರೋಡ್ ಸೈಡೆಲ್ಲ ಮಾಡ್ತಾರಲ್ಲ, ಸೊ ಅದಕ್ಕಿಂತ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡು ತಿಂದ್ರಿಂದ ಒಳ್ಳೆಯದು. ಸೊ ನೋಡಿ, ಈ ಥರ ಕಬಾಬ್ ಬೆಂದಿದೆ. ಚೆನ್ನಾಗಿ ರೋಸ್ಟ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ರೋಸ್ಟ್ ಮಾಡ್ತೀನಿ. ಸೊ ಈ ಥರ ಕಬಾಬ್ ಬೆಂದಿದೆ. ನನಗಂತೂ ಎಷ್ಟು ಬೇಗ ಎತ್ಕೊಂಡು ತಿಂತೀನೋ ಅಂತ ಅನಿಸ್ಬಿಟ್ಟಿದೆ. ಈ ಥರ ನಮ್ಮ ಮನೆಯಲ್ಲೇ ಮಾಡಿಕೊಂಡು ಬಿಸಿ ಬಿಸಿ ಕಬಾಬ್ ತಿಂತಾರೆ, ಸಖತ್ತಾಗಿರುತ್ತೆ. ಹೇಗಿದೆ ಕಬಾಬ್ ಮನೆಯಲ್ಲೇ ಮಾಡಿ ಈ ಥರ ರೆಸಿಪಿಯಲ್ಲಿ ಮಾಡಿ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಮಗಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಎಷ್ಟು ಬೇಗ ಅಮ್ಮ ಕೊಡ್ತಾಳು ಅಂತ ಕಾಯ್ತಾ ಇದ್ಲು. ಅವಳು ಗೊತ್ತಿಲ್ಲದಂಗೆ ಮಾಡ್ತಿದ್ದೆ. ಅವಳು ಏನಮ್ಮ ಅದು ಅಂತ ಕೇಳ್ತಿದ್ಲು. ನಾನು ಏನೋ ಒಂದು ಹೇಳ್ತಿದ್ದೆ. ಸೊ ಹೇಳಿಬಿಟ್ರೆ ಅಮ್ಮ ಕೊಡೋವರೆಗೂ ಬಿಡಲ್ಲ ಅಂತ ಹೇಳಿರಲಿಲ್ಲ. ಹಾಗಾಗಿ ಕೊಟ್ಟಿದ್ದೀನಿ, ತಿಂತಿದ್ದಾಳೆ. ಸೂಪರಾಗಿದೆ ಅಂತ ಹೇಳ್ತಿದ್ದಾಳೆ. ಅವಳಿಗಂದರೆ ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಫಸ್ಟ್ ಅವಳಿಗೆ ಹಾಕ್ಕೊಟ್ಟಿದ್ದು, ಆಮೇಲೆ ನಾನು ಟೇಸ್ಟ್ ಮಾಡಿದೆ. ನೋಡಿ ಹೇಗೆ ತಿಂತಿದ್ದಾಳೆ. ಸೊ ನಾನಂತೂ ಬಿಸಿ ಬಿಸಿ ಕಬಾಬ್ ತಿಂದೆ. ಟೇಸ್ಟ್ ಹೇಗಿದೆ ನೋಡೋಣ ಅಂತ. ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಮನೆಯಲ್ಲೇ ಮಾಡಿ. ಸೊ ಹೋಟೆಲ್ಗಿಂತ ರೋಡ್ ಸೈಡ್ ಮಾತ್ರ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಸೂಪರಾಗಿದೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು. ನೆಕ್ಸ್ಟ್ ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗೋಣ.